ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ನೋ ಕ್ಲಾರಿಫಿಕೇಶನ್, ಅಂಡ್ ನಿಫ್ಟಿ ಕೂಡ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಅಂಡ್ ದೆನ್ ಸೆನ್ಸೆಕ್ಸ್ ಕೂಡ ಐ ಥಿಂಕ್ ಸೊ ನೋ ಕ್ಲಾರಿಫಿಕೇಶನ್. ಇಟ್ಸ್ ಲೈಕ್ ಅ ಡೋಜಿ ಟೈಪ್ ಇಂಡಿಸಿಷನ್ ಕ್ಯಾಂಡಲ್ ಸ್ಟಿಕ್ಸ್ ಗಳು ಫಾರ್ಮ್ ಆಗಿದೆ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡೋದಾದ್ರೆ ಆಸ್ ಆಫ್ ನೋ ಯಾವ ರೀತಿ ಲೈಕ್ ಆಲ್ವೇಸ್ ಅನಲೈಸ್ ಮಾಡುವಾಗ ಲಾಸ್ಟ್ ಮೂವ್ಮೆಂಟ್ ಏನಾಗಿದೆ, ಲಾಸ್ಟ್ ಸ್ವಿಂಗ್ ಏನಾಗಿದೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಆಫ್ ನೋ ಇದೊಂದು ನಾವು ಕನ್ಸಿಡರ್ ಮಾಡಬಹುದು, ಇದೊಂದು ಕನ್ಸಿಡರ್ ಮಾಡಬಹುದು. ಸೊ ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ಬೇಕು ಅಥವಾ ಬೈಯಿಂಗ್ ಅಪಾರ್ಚುನಿಟಿ ನಮಗೆ ಸಿಗಬಹುದು ಅಂದ್ರೆ ಇಟ್ ಈಸ್ ಓನ್ಲಿ ಅಬೌವ್ ದಿಸ್ ಪಾಯಿಂಟ್ 52,450-500 ರೇಂಜ್ ಏನಿರುತ್ತೆ. ಇದರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಮಾತ್ರ ಬೈಯಿಂಗ್ ಅಪಾರ್ಚುನಿಟಿ, ಇಲ್ಲ ಅಂದ್ರೆ ಇಲ್ಲ. ಈ ಪಾಯಿಂಟ್ ಇಂದ ಶಾರ್ಪ್ ಆಗಿ ಮೇಲ್ಗಡೆ ಬಂದಿರುವ ಬೈ ಚಾನ್ಸ್ ಈ ಲೆವೆಲ್ ಹತ್ರ 52,000 ಅಥವಾ 52,150 ಈ ರೇಂಜ್ ಅಲ್ಲಿ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಲೈಟ್ ಆಗಿ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ, ನಾಟ್ ಅಗ್ರೆಸಿವ್. ಸೊ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ರಿವರ್ಸ್ ಆಗಿ ಇಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿ ಅಗೇನ್ ನೆಗೆಟಿವ್ ಪಾಯಿಂಟ್ ಕಡೆ ಕೆಳಗಡೆ ಬರ್ತಾ ಇದೆ ಅಂದ್ರೆ ಓನ್ಲಿ ಬಿಲೋ ದಿಸ್ ಲೆವೆಲ್ 52,000 ಕೆಳಗಡೆ, ಈ ರೌಂಡ್ ಲೆವೆಲ್ ಕೆಳಗಡೆ ಮಾರ್ಕೆಟ್ ಬಂದಾಗ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ. 52,000 ಕೆಳಗಡೆ ಕ್ಲೋಸಿಂಗ್ ಸಿಕ್ತು, ಸೊ ಸ್ಟ್ರಾಂಗ್ ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ ಈಸಿಲಿ 52,500 ವರೆಗೂ ಬರೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಸ್ಟಿಲ್ ದೇರ್ ಇಸ್ ಅ ಪೆಂಡಿಂಗ್ ಆಫ್ ದಿಸ್ ಗ್ಯಾಪ್. ಹಾಗಾಗಿ ಡನ್. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಈ ಹೈ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ 52,500 ಹತ್ರ ಒಂದು 50 ಪಾಯಿಂಟ್ ಹೆಚ್ಚು ಕಡಿಮೆ ಅಂತ ಹೇಳ್ಬಹುದು. ಓಕೆ, ಅಂಡ್ ದೆನ್ ಇಲ್ಲಂದ್ರೂ ಈ ಹೈಗೆ ಇದು ರೆಸ್ಪೆಕ್ಟ್ ಮಾಡಿದೆ ಆಲ್ರೆಡಿ. ಅಂಡ್ ದೆನ್ ಈ ಲೋ ಬ್ರೇಕ್ ಆದ್ರೆ 52,000 ಕೆಳಗಡೆ ಬ್ರೇಕ್ ಆದ್ರೆ ಬೈ ಸೆಲ್ಲಿಂಗ್ ಅಪಾರ್ಚುನಿಟಿ ನಾವು ನೋಡಬಹುದು. ಬಟ್ ಈ ಝೋನ್ ಅಲ್ಲಿ ಯಾವಾಗ ಮಾರ್ಕೆಟ್ ಬರುತ್ತೆ, ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಸೊ 60-80% ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ 3 ಕ್ಯಾಂಡಲ್ಸ್ ಗಳಿಗೆ ಶಾರ್ಪ್ ಬೈಯಿಂಗ್ ಬಂದಿದೆ ಅಂತೆ. ಹಾಗಾಗಿ ಡನ್. ಅಂಡ್ ದೆನ್ ನಿಫ್ಟಿ. ಸೊ ನಿಫ್ಟಿಯಲ್ಲೂ ಸೇಮ್ ಟು ಸೇಮ್ ಆಲ್ಮೋಸ್ಟ್ ಇಂಡೆಕ್ಸ್ ಎವ್ರಿ ಟೈಮ್ ಸೇಮ್ ಇರುತ್ತೆ. ಬಟ್ ನಿಫ್ಟಿಯಲ್ಲಿ ಎಡಿಷನಲ್ ಏನಂದ್ರೆ, ಸೊ ಈ ಝೋನ್ ಏನಿದೆ ಸ್ವಲ್ಪ ಜಾಸ್ತಿ ಸೈಡ್ ವೇಸ್ ಇದೆ. ಓಕೆ, ಇಲ್ಲಿ ಸೊ ಜಾಸ್ತಿ ಸೈಡ್ ವೇಸ್ ಆಗಿರೋ ಕಾರಣ ಇಲ್ಲಿ ಮಾರ್ಕೆಟ್ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನಾವು ನೋಡಬಹುದು. ಬಟ್ ಬೈಯಿಂಗ್ ಡೆಫಿನೆಟ್ಲಿ ಈ ಹೈ ಮೇಲ್ಗಡೆ, ಯಾಕಂದ್ರೆ 1 2 3 ಟೈಮ್ಸ್ ಈ ಹೈ ಹತ್ರ ಬಂದು ಮಾರ್ಕೆಟ್ ರಿವರ್ಸ್ ಆಗಿದೆ. ಓಕೆ, 1 2 3 ಈ ಸತಿ ಏನಾದ್ರೂ ಬ್ರೇಕ್ ಆದ್ರೆ ಮಲ್ಟಿಪಲ್ ಟೈಮ್ಸ್ ಒಂದು ಲೆವೆಲ್ ಹತ್ರ ಹೋಗ್ತಾ ಇದೆ ಅಂತ ಅನ್ಸಿದ್ರೆ ಆ ಲೆವೆಲ್ ವೀಕ್ ಆಗ್ತಾ ಇದೆ ಅಂತ ಅರ್ಥ. ಬೈಯಿಂಗ್ ಅಪಾರ್ಚುನಿಟಿ. ಅಂಡ್ ದೆನ್ ಇಲ್ಲಿ ಕೆಳಗಡೆ ಸ್ವಲ್ಪ ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಇಟ್ಕೋಬಹುದು. ದೆನ್ ಸೆನ್ಸೆಕ್ಸ್ ಕೂಡ ಸೇಮ್ ಇದೆಯಾ? ಎಸ್. ನಿಫ್ಟಿ 50 ಅಷ್ಟೇ ಈಸಿಯೆಸ್ಟ್ ಆಗಿದೆ ಆಕ್ಚುಲಿ. ಸೇಮ್ ಬೈಯಿಂಗ್ ಅಪಾರ್ಚುನಿಟಿ ಯಾವಾಗ 1 2 3 ಈ ಮೂರು ಲೆವೆಲ್ ಮೇಲ್ಗಡೆ. ಓಕೆ, ಸಿಂಗಲ್ ಲೆವೆಲ್ ಇಟ್ ಇಸ್ 80,500 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕು ಸ್ವಲ್ಪ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋದ್ರೆ ಬೈಯಿಂಗ್ ಅಪಾರ್ಚುನಿಟಿ. ಅಂಡ್ ದೆನ್ ಈ ಲೆವೆಲ್ ಅಲ್ಲಿ ಕೂಡ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಒಂದು ಸ್ಮಾಲ್ ಇಂಡಿಕೇಶನ್ ಸಿಕ್ಕರೆ ಅಗೇನ್ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ಸೆಲ್ಲಿಂಗ್ ಈಸ್ ಓನ್ಲಿ ಬಿಲೋ ದಿಸ್ ಲೆವೆಲ್. ಅಗೇನ್ 79,850-800 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ, ಇಲ್ಲ ಅಂದ್ರೆ ನೋ. ಸೊ ಕ್ಲೋಸಿಂಗ್ ಸಿಕ್ಕ ಮೇಲೂ ಸ್ಮಾಲ್ ರೀಟೆಸ್ಟ್ ಬೇಕಾಗುತ್ತೆ ಆಕ್ಚುಲಿ, ಆಮೇಲೆ ನಾವು ಸೆಲ್ಲಿಂಗ್ ಮಾಡಬಹುದು. ಓಕೆ, ಸೊ ದಾಟ್ಸ್ ಇಟ್ ಫಾರ್ ಟುಡೇ.